ಗೊತ್ತಿಲ್ಲ ಯಾರು ಚರ್ಚೆ ಮಾಡಿದಾರೋ ಯಾರು ಬಿಟ್ಟಿದ್ದಾರೋ, ಅವರೇ ನನ್ನನ್ನು ಹೊಗಳಿದ್ರು. ಅದನ್ನು ನಾನು ತುಂಬ ಇವತ್ತು ಗೌರವಿಸ್ಕೊತೇನೆ. ರಾಮದಾಸ್ ಪಕ್ಷಕ್ಕೋಸ್ಕರವಾಗಿ ಎಲ್ಲ ತ್ಯಾಗವನ್ನು ಮಾಡಲಿಕ್ಕೆ ಸಿದ್ಧವಾಗಿದ್ದಾರೆ ಅಂತ ಹೇಳಿದರು. ನಾನು ಬಿಟ್ಟ ಮೇಲೂ ಕೂಡ ಅದೇ ರೀತಿಯಾದಂಥ ಮಾಧ್ಯಮದ ಮುಂದೆ ನನ್ನನ್ನು ಅಪ್ರಿಷಿಯೇಟ್ ಮಾಡಿದ್ದಾರೆ. ಈಸ್ ಎನ್ ಎಕ್ಸಾಂಪಲ್ ಅಂತ ಹೇಳಿದ್ದಾರೆ. ಈಗಲೂ ನಾನು ಎಕ್ಸಾಂಪಲ್. ನಾಳೆ ಬೆಳಗ್ಗೆ ಇವರಿಗೆ ಟಿಕೆಟ್ ಕೊಟ್ಟರು ಕೂಡ ಕಳೆದ ಬಾರಿಗಿಂತನೂ ಹೆಚ್ಚಿನ ಮತದಲ್ಲಿ ಗೆಲ್ಲಿಸುವಂಥ ಕೆಲಸವನ್ನು ಮಾಡ್ತೇವೆ. 2014ಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವು ನಮ್ಮದೇ ಆದ ಪಾರ್ಟಿಗೋಸ್ಕರ ನಮ್ಮ ಖರ್ಚುಗಳನ್ನು ನಾವೆಲ್ಲರೂ ಹಾಕ್ಕೊಂಡು ನಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೇವೆ. ಹಾಗಂತ ಅವ್ರಿಗೆ ಅಂತಲ್ಲ, ಪಕ್ಷದ ವಿಚಾರ. ಅವರು ನಮ್ಮ ಪ್ರತಿನಿಧಿ. ಇವತ್ತು ನಮ್ಮೆಲ್ಲರಿಗೂ ಕೂಡ ಅವರು ಲೀಡರ್. ಹಾಗಾಗಿ ಲೀಡರ್ ಅಂತಲೇ ಗೌರವ ನಾವು ಕೊಡ್ತಾ ಇದ್ದೀವಿ. ಅದನ್ನು ಬಿಟ್ಟು ಬೇರೆ ಇನ್ಯಾವುದೂ ನಮ್ಮ ಮುಂದೆ ಇಲ್ಲ. ನಾನು ಸೋತೆ ಇಲ್ವಲ್ಲ, ಬಿಟ್ಕೊಟ್ಟಿದ್ದೀನಲ್ಲ. ನಾನು ಸೋತೆ ಇಲ್ಲ. ಅಲ್ಲ ಅದೆಲ್ಲ ಬೇರೆ. ಅದು ಹೇಳಿದ್ನಲ್ಲ, ಅದಕ್ಕೆ ಉತ್ತರನ ನಮ್ಮ ಅಧ್ಯಕ್ಷ ಆಗ್ಲೇ ಕೊಟ್ರು. ಗೊತ್ತಿಲ್ಲ, ಅವ್ರು ಯಾರಿಗೋ ಏನೋ ಸಮಸ್ಯೆ ಆಗಿರ್ಬೋದು, ಅದೇ ನಮಗ್ ಗೊತ್ತಿಲ್ಲ. ಇಲ್ಲಪ್ಪ, ನಾನು ಯಾರಿಗೋ ನನ್ನದನ್ನ ಬೇರೆಯವ್ರಿಗೆ ಯಾರಿಗೂ ಪಾಠ ಹೇಳುವಂಥ ವ್ಯಕ್ತಿ ಅಲ್ಲ. ನನ್ನ ಜೀವನದಲ್ಲಿ, ನಮ್ಮ ಪಕ್ಷದಲ್ಲೂ ಎಷ್ಟೋ ಜನಕ್ಕೆ ಆ ಥರದ ಉದಾಹರಣೆಗಳು ಬಂದಿದೆ. ನನ್ನ ಜೀವನದಲ್ಲಿ ಬಂದಂಥ ಪರೀಕ್ಷೆ ಕಾಲದಲ್ಲಿ ನಾನು ಯಶಸ್ವಿಯಾಗಿದ್ದೀನಿ ಅನ್ನುವಂಥ ತೃಪ್ತಿ ನನಗಿದೆ. ಹಾಗಾಗಿ ನನ್ನ ಜೀವನವನ್ನು ಇವತ್ತು ನೀವು ನೋಡಿದ್ರಿ, ಬಿಟ್ಟುಕೊಟ್ಟ ನಂತರದಲ್ಲೂ ಇವತ್ತು ರಾಜ್ಯಾದ್ಯಂತ ಸ್ವನಿಧಿ ಯೋಜನೆ, ವಿಶ್ವಕರ್ಮ ಯೋಜನೆ, ಇವೆಲ್ಲದರ ಜೊತೆಗೆ ಕ್ಲಸ್ಟರ್ ಜವಾಬ್ದಾರಿ ಕೂಡ ತಗೊಂಡಿದ್ದೀನಿ. ಹಾಗಾಗಿ ನನ್ನ ತಾಯಿ ಸ್ಥಾನ ನಾನಿದ್ದೀನಿ, ಬೇರೆಯವ್ರ ಬಗ್ಗೆ ನಾನು ಹೇಳಲ್ಲ. ಗೊತ್ತಿಲ್ಲ, ಅದು ಕೇಂದ್ರದ ನಾಯಕರಿಗೆ ಸೇರಿದಂಥದ್ದು. ನಾನು ಯಾವಾಗಲೂ ಮಾತಾಡ್ತೀನಿ. ನಾನು ನಾನು 20 ವರ್ಷಗಳ ಕಾಲ ಶಾಸಕನಾದಾಗ ನಾನು ಯಾವಾಗ ಶನಿವಾರದ ದಿವಸ ಮೈಸೂರಿನಲ್ಲಿದ್ದೆ. ಆಗ ಸರ್ಕಾರಿ ಶಾಲೆಗಳು ಮತ್ತು ಪ್ರೈವೇಟ್ ಶಾಲೆಗಳಿಗೆ ಹೋಗ್ತಾ ಇದ್ದೆ. ಹೋದಾಗ ಮೈಸೂರು ಮಹಾರಾಜರ ಕೊಡುಗೆಗಳು ಏನು ಅಂತ ಮಕ್ಕಳಿಂದ ಕೇಳ್ತಾ ಇದ್ದೆ. ಬಹುತೇಕ 2-3 ಜನ ಮಕ್ಕಳುಗಳಿಗೆ ಬಹುಮಾನವನ್ನು ಕೂಡ ಕೊಟ್ಟು ಬರ್ತಾ ಇದ್ದೆ. ಹಾಗಾಗಿ ನನ್ನ ಹೃದಯದಲ್ಲಿ ಅವರಿಗೆ ಆ ಸ್ಥಾನ ಇದೆ. ಗೊತ್ತಿಲ್ಲ, ನಮಗ್ ಗೊತ್ತಿಲ್ಲ, ಅವ್ರನ್ನೇ ಕೇಳ್ಬೇಕು. ಅಲ್ಲ, ನಮಗ್ ಗೊತ್ತಿಲ್ಲಲ್ಲ. ಅನೇಕ ಬಾರಿ ತಮ್ಮ ಸಾಧನೆಗಳನ್ನು ಹೇಳ್ಕೊಂಡು ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ಟಿಕೆಟ್ ಕೈ ತಪ್ಪಿರೋ ಸಂದರ್ಭದಲ್ಲಿ ಅದಕ್ಕೊಂದಷ್ಟು ಕಾರಣಗಳಿದ್ದಿರಬಹುದು ಅಂತ ನಿಮ್ಗೆ ಏನಾದರೂ ಅನ್ಸುತ್ತೆ? ಯಾವ್ದಿರ್ಬೋದು? ಇಲ್ಲ, ಅವ್ರಿಗೆ ಟಿಕೆಟ್ ಸಿಗ್ತಾ ಇದೆ ತಪ್ಪಿದೆ ಏನು ನಾವು ಹೇಳುವಷ್ಟು ಒಂದು ಶಕ್ತಿ ನಮ್ದಲ್ಲ. ನಾವು ಸಾಮಾನ್ಯ ಕಾರ್ಯಕರ್ತರು ಡಿಸೈಡ್ ಮಾಡಬೇಕಾಗಿದ್ದು. ಪಾರ್ಲಿಮೆಂಟರಿ ಬೋರ್ಡ್ ಇನ್ನೂ ಸೇರಿಲ್ಲ. ಸೇರಿದಂಥ ಸಂದರ್ಭದಲ್ಲಿ ಯಾರು ಕೊಡಬೇಕು ಯಾರು ಬಿಡಬೇಕು ಅನ್ನುವಂಥ ವಿಚಾರ ಬರುತ್ತೆ. ಹಾಗಾಗಿ ಯಾವುದೇ ಭಾರತೀಯ ಜನತಾ ಪಕ್ಷದಲ್ಲಿ ಸಹಜವಾಗಿ ನೀವು ಕಾಣುವಂಥದ್ದು, ಯಾವುದೇ ಜಾತಿ ಧರ್ಮ ಎಲ್ಲವನ್ನ ಮೀರಿ, ಹಣ ಇದೆಯಾ ಇಲ್ವಾ, ಗೂಂಡ ಇದ್ದ ಎಲ್ಲವನ್ನ ಮೀರಿ ಪಕ್ಷದಲ್ಲಿ ಸಾಮಾನ್ಯ ಕಾರ್ಯಕರ್ತರು ಭಾರತೀಯ ಜನತಾ ಪಕ್ಷ ಗೆಲ್ಲಿಸ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.